ಓಕೆ, ದರ್ಶನ್ ವಿಚಾರ ಬಂತು ಅಂತ ನಾವು ಅದನ್ನು ನಿಲ್ಲಿಸೋದಿಲ್ಲ. ಆಮೇಲೆ ವಾಲ್ಮೀಕಿ ನಿಗಮ ಹಗರಣ ಅದು ನಿಲ್ಲಿಸೋದಿಲ್ಲ. ಆಮೇಲೆ ಪ್ರಜ್ವಲ್ ರೇವಣ್ಣ ವಿಚಾರ, ಸೂರಜ್ ರೇವಣ್ಣ ವಿಚಾರ ಅದನ್ನು ನಿಲ್ಲಿಸೋದಿಲ್ಲ. ಹಾಗಂತ ಬಿ ಜೆ ಪಿ ವಿರುದ್ಧ ಒಂದು ಆರೋಪ ಮಾಡಿದಾರಲ್ವಾ, ಅಂದರೆ ಕುಮಾರಸ್ವಾಮಿದು, ಆಮೇಲೆ ಶಶಿಕಲಾ ಜೊಲ್ಲೆ ಮೇಡಮ್ ಅವರ, ಆಮೇಲೆ ನಿರಾಣಿ ಅವರದ್ದು, ಜನಾರ್ದನ್ ರೆಡ್ಡಿ ಈ ಒಂದು ಆರೋಪಗಳು, ಮತ್ತೊಂದು ಕಡೆ ಯಡಿಯೂರಪ್ಪನವರ ಪೋಕ್ಸೋ ಕೇಸ್, ಎಲ್ಲವನ್ನು ಕೂಡ ಕೊಡ್ತೀವಿ. ಎಲ್ಲವನ್ನು ಕೂಡ, ಯಾವುದನ್ನು ಮರೆಮಾಚು ಅಂತ ಪ್ರಶ್ನೆ ಇಲ್ಲ. ಈಗ ಮುಡಾ ವಿಚಾರಕ್ಕೆ ಬರೋಣ. ಮುಡಾ ಸೈಟ್ ಸಂಘರ್ಷದಲ್ಲಿ ಆಡಿಯೋ ವಾರ್ ಜೋರಾಗಿದೆ. ಏನು ಆಡಿಯೋ ಅಂದರೆ ಸೌಂಡು. ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಆಡಿಯೋ ಬಾಂಬನ್ನು ಬಿಟ್ಟಿದೆ. ಏನದು? 2020 ನವೆಂಬರ್ 20ರಂದು ಮೂಡಾ ಸಭೆ ನಡೆದಿರುತ್ತೆ. ಆ ಮೂಡಾ ಸಭೆ ವೇಳೆ ಆ ಆಡಿಯೋವನ್ನು ರೆಕಾರ್ಡ್ ಮಾಡಿಟ್ಟಿರ್ತಾರೆ. ಸಾಧಾರಣವಾಗಿ ಯಾವುದೇ ಇಂಥ ದೊಡ್ಡ ಸಭೆಗಳಾದಾಗ ಒಂದು ಮಿನಿಟ್ಸ್ ಅಂತಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅದು ಮಿನಿಟ್ಸ್ ಅಂತಂದರೆ ಒಂದು ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ ನಂತರ ಅದರಲ್ಲಿ ಆಡಿಯೋ ಒಂದು ಇಟ್ಟಿರ್ತಾರೆ. ಅದೆಲ್ಲ ಆದ ನಂತರ ಒಂದು 5 ಗಂಟೆ ಮೀಟಿಂಗ್ ಆದರೂ ಕೂಡ ಒಂದು ಪೇಜಲ್ಲಿ ಮಿನಿಟ್ಸ್ ಏನೆಲ್ಲ ಆಯಿತು. ಮಿನಿಟ್ಸ್ ಅಂದರೆ ಇದು ಹಿಂಗಾಯಿತು, 2 ಹಿಂಗಾಯಿತು, 3 ಹಿಂಗಾಯಿತು, ಮುಖ್ಯಾಂಶಗಳು ಅಂತ ಮಿನಿಟ್ಸ್ ಅಂದರೆ ಅಷ್ಟೇ, ಬೇರೆ ಏನು ತಲೆಕೆಡಿಸ್ಕೋಬೇಡಿ. ಅವತ್ತು ಆ ಆಡಿಯೋ ರೆಕಾರ್ಡ್ ಮಾಡಿದ್ರಲ್ಲ, ಅದನ್ನು ಇವತ್ತು ಬಿ ಜೆ ಪಿ ರಿಲೀಸ್ ಮಾಡಿದೆ. ಅದರಲ್ಲಿ ಏನಿದೆ? ಅಂದಿನ ಸಭೆಯಲ್ಲಿ 50-50 ಬಗ್ಗೆ ಚರ್ಚೆ ಆಗಿರಲಿಲ್ಲ. 50-50 ಅಡಿ ನಿವೇಶನ ಕೊಡುವ ಬಗ್ಗೆ ತೀರ್ಮಾನ ಮಾಡಿಲ್ಲ. ಸಭೆಯಲ್ಲಿ ನಿರ್ಣಯ ಮಾಡದೆ ಸುಳ್ಳು ಹೇಳಿದ್ದಾರೆ ಸಿದ್ದರಾಮಯ್ಯ ಅಂಥೇಳಿ, ಈಗ ಸಿದ್ದರಾಮಯ್ಯನವರು ಸುಳ್ಳು ರಾಮಯ್ಯ ಅಂಥೇಳಿ ಬಿ ಜೆ ಪಿ MLC ರವಿಕುಮಾರ್ ಕಿಡಿಕಾರಿದ್ದಾರೆ. ಅಲ್ಲಿ ನಿರ್ಣಯವೇ ಆಗಿಲ್ಲ, ನೀವು ಪತ್ರದಲ್ಲಿ ಬರ್ಕೊಂಡಿದ್ದೀರಿ 50-50 ಅಂತೇಳಿ. ಹೆಂಗಾಯಿತು ನಿರ್ಣಯ? ಒಳ್ಳೆ ಲಾ ಪಾಯಿಂಟ್ ಹಾಕಿದ್ದಾರೆ ರವಿಕುಮಾರ್, ಕೇಳಿಸ್ಕೊಳ್ಳಿ. 50-50 ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ, ಬೋರ್ಡ್ನಲ್ಲಿ ನಿರ್ಣಯನೇ ಆಗಿಲ್ಲ, ನಿರ್ಣಯ ಆಯಿತು ಅಂತ ಅಧಿಕಾರಿ ಸುಳ್ಳು ಹೇಳ್ತಾರೆ, ಆದೇಶಕ್ಕೆ ಸಹಿ ಮಾಡ್ತಾರೆ. ಇದೊಂದು ಫೇಕ್ ಆದೇಶ, ಇದೊಂದು ಫೇಕ್ ಇದೊಂದು ಫೇಕ್ ಡಾಕ್ಯುಮೆಂಟ್, ಫೇಕ್ ರೆಸೊಲ್ಯೂಷನ್. ಸಾವಿರಾರು ಸೈಟ್ಗಳು ವಿತರಣೆ ಆಗಿದೆ ಇದರ ಆಧಾರದ ಮೇಲೆ. ಸಾವಿರಾರು ಕೋಟಿ ರೂಪಾಯಿ. ಬಹುಶಃ ಇದರ ಒಂದು ಅಂದಾಜು ಮಾಡೋದಾದ್ರೆ ಸುಮಾರು ಒಂದು 10,000 ಕೋಟಿಗಿಂತ ಹೆಚ್ಚಾಗಿರಬಹುದು. ಆದ್ರಿಂದ ಇದರ ತನಿಖೆ CBIಗೆ ಆಗಬೇಕು. ಮೈಸೂರಿನಂತ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಹೆಸರಾಂತ ಪ್ರದೇಶದಲ್ಲಿ ಸಿದ್ದರಾಮಯ್ಯ ಅವರು ಎಂಥ ಒಳ್ಳೆ ಕೆಲಸವನ್ನ ಮಾಡಬಹುದಾಗಿತ್ತು. ಇಂಥ ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಯಾರೂ ಇಲ್ಲ, ಸಿದ್ದರಾಮಯ್ಯ ಅವರು. ಓಕೆ, ರವಿಕುಮಾರ್ ಅವರು 10,000 ಕೋಟಿ ತನಕ ಹೋದರು. ಆಡಿಯೋ ಏನಿದೆ? ಮುಡಾ ಸಭೆಯಲ್ಲಿ ಏನಾಯಿತು? ನಟೇಶ್ ಯಾರು? ಅಂದಿನ ಮುಡಾ ಆಯುಕ್ತ ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ. ತುಂಬ ಅರ್ಥ ಆಗಲಿಕ್ಕಿಲ್ಲ, ಆದರೆ ಮುಡಾ ವಿಚಾರವನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಇದ್ದವರಿಗೆ ಇದು ಅರ್ಥ ಆಗುತ್ತೆ. ಕೇಳಿಸ್ಕೊಳ್ಳಿ, ಆ ಆಡಿಯೋ ಏನಿದೆ. ಓಕೆ, ದರ್ಶನ್ ವಿಚಾರ ಬಂತು ಅಂತ ನಾವು ಅದನ್ನು ನಿಲ್ಲಿಸೋದಿಲ್ಲ. ಆಮೇಲೆ ವಾಲ್ಮೀಕಿ ನಿಗಮ ಹಗರಣ ಅದು ನಿಲ್ಲಿಸೋದಿಲ್ಲ. ಆಮೇಲೆ ಪ್ರಜ್ವಲ್ ರೇವಣ್ಣ ವಿಚಾರ, ಸೂರಜ್ ರೇವಣ್ಣ ವಿಚಾರ ಅದನ್ನು ನಿಲ್ಲಿಸೋದಿಲ್ಲ. ಹಾಗಂತ ಬಿ ಜೆ ಪಿ ವಿರುದ್ಧ ಒಂದು ಆರೋಪ ಮಾಡಿದಾರಲ್ವಾ, ಅಂದರೆ ಕುಮಾರಸ್ವಾಮಿದು, ಆಮೇಲೆ ಶಶಿಕಲಾ ಜೊಲ್ಲೆ ಮೇಡಮ್ ಅವರ, ಆಮೇಲೆ ನಿರಾಣಿ ಅವರದ್ದು, ಜನಾರ್ದನ್ ರೆಡ್ಡಿ ಈ ಒಂದು ಆರೋಪಗಳು, ಮತ್ತೊಂದು ಕಡೆ ಯಡಿಯೂರಪ್ಪನವರ ಪೋಕ್ಸೋ ಕೇಸ್, ಎಲ್ಲವನ್ನು ಕೂಡ ಕೊಡ್ತೀವಿ. ಎಲ್ಲವನ್ನು ಕೂಡ, ಯಾವುದನ್ನು ಮರೆಮಾಚು ಅಂತ ಪ್ರಶ್ನೆ ಇಲ್ಲ. ಈಗ ಮುಡಾ ವಿಚಾರಕ್ಕೆ ಬರೋಣ. ಮುಡಾ ಸೈಟ್ ಸಂಘರ್ಷದಲ್ಲಿ ಆಡಿಯೋ ವಾರ್ ಜೋರಾಗಿದೆ. ಏನು ಆಡಿಯೋ ಅಂದರೆ ಸೌಂಡು. ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಆಡಿಯೋ ಬಾಂಬನ್ನು ಬಿಟ್ಟಿದೆ. ಏನದು? 2020 ನವೆಂಬರ್ 20ರಂದು ಮೂಡಾ ಸಭೆ ನಡೆದಿರುತ್ತೆ. ಆ ಮೂಡಾ ಸಭೆ ವೇಳೆ ಆ ಆಡಿಯೋವನ್ನು ರೆಕಾರ್ಡ್ ಮಾಡಿಟ್ಟಿರ್ತಾರೆ. ಸಾಧಾರಣವಾಗಿ ಯಾವುದೇ ಇಂಥ ದೊಡ್ಡ ಸಭೆಗಳಾದಾಗ ಒಂದು ಮಿನಿಟ್ಸ್ ಅಂತಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅದು ಮಿನಿಟ್ಸ್ ಅಂತಂದರೆ ಒಂದು ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ ನಂತರ ಅದರಲ್ಲಿ ಆಡಿಯೋ ಒಂದು ಇಟ್ಟಿರ್ತಾರೆ. ಅದೆಲ್ಲ ಆದ ನಂತರ ಒಂದು 5 ಗಂಟೆ ಮೀಟಿಂಗ್ ಆದರೂ ಕೂಡ ಒಂದು ಪೇಜಲ್ಲಿ ಮಿನಿಟ್ಸ್ ಏನೆಲ್ಲ ಆಯಿತು. ಮಿನಿಟ್ಸ್ ಅಂದರೆ ಇದು ಹಿಂಗಾಯಿತು, 2 ಹಿಂಗಾಯಿತು, 3 ಹಿಂಗಾಯಿತು, ಮುಖ್ಯಾಂಶಗಳು ಅಂತ ಮಿನಿಟ್ಸ್ ಅಂದರೆ ಅಷ್ಟೇ, ಬೇರೆ ಏನು ತಲೆಕೆಡಿಸ್ಕೋಬೇಡಿ. ಅವತ್ತು ಆ ಆಡಿಯೋ ರೆಕಾರ್ಡ್ ಮಾಡಿದ್ರಲ್ಲ, ಅದನ್ನು ಇವತ್ತು ಬಿ ಜೆ ಪಿ ರಿಲೀಸ್ ಮಾಡಿದೆ. ಅದರಲ್ಲಿ ಏನಿದೆ? ಅಂದಿನ ಸಭೆಯಲ್ಲಿ 50-50 ಬಗ್ಗೆ ಚರ್ಚೆ ಆಗಿರಲಿಲ್ಲ. 50-50 ಅಡಿ ನಿವೇಶನ ಕೊಡುವ ಬಗ್ಗೆ ತೀರ್ಮಾನ ಮಾಡಿಲ್ಲ.
ಸಭೆಯಲ್ಲಿ ನಿರ್ಣಯ ಮಾಡದೆ ಸುಳ್ಳು ಹೇಳಿದ್ದಾರೆ ಸಿದ್ದರಾಮಯ್ಯ ಅಂತೇಳಿ ಈಗ ಸಿದ್ದರಾಮಯ್ಯನವರು ಸುಳ್ಳು ರಾಮಯ್ಯ ಅಂತೇಳಿ ಬಿ ಜೆ ಪಿ MLC ರವಿಕುಮಾರ್ ಕಿಡಿಕಾರಿದ್ದಾರೆ. ಅಲ್ಲಿ ನಿರ್ಣಯವೇ ಆಗಿಲ್ಲ, ನೀವು ಪತ್ರದಲ್ಲಿ ಬರ್ಕೊಂಡಿದ್ದೀರಿ 50-50 ಅಂತೇಳಿ. ಹೆಂಗಾಯಿತು ನಿರ್ಣಯ? ಒಳ್ಳೆ ಲಾ ಪಾಯಿಂಟ್ ಹಾಕಿದ್ದಾರೆ ರವಿಕುಮಾರ್, ಕೇಳಿಸ್ಕೊಳ್ಳಿ. 50 ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಬೋರ್ಡ್ನಲ್ಲಿ ನಿರ್ಣಯನೇ ಆಗಿಲ್ಲ, ನಿರ್ಣಯ ಆಯಿತು ಅಂತ ಅಧಿಕಾರಿ ಸುಳ್ಳು ಹೇಳ್ತಾರೆ, ಆದೇಶಕ್ಕೆ ಸಹಿ ಮಾಡ್ತಾರೆ. ಇದೊಂದು ಫೇಕ್ ಆದೇಶ, ಇದೊಂದು ಫೇಕ್ ಆದಂತ, ಇದೊಂದು ಫೇಕ್ ಡಾಕ್ಯುಮೆಂಟ್, ಫೇಕ್ ರೆಸೊಲ್ಯೂಷನ್. ಸಾವಿರಾರು ಸೈಟ್ಗಳು ವಿತರಣೆ ಆಗಿದೆ ಇದರ ಆಧಾರದ ಮೇಲೆ, ಸಾವಿರಾರು ಕೋಟಿ ರೂಪಾಯಿ. ಬಹುಶಃ ಇದರ ಒಂದು ಅಂದಾಜು ಮಾಡೋದಾದ್ರೆ ಸುಮಾರು ಒಂದು 10,000 ಕೋಟಿಗಿಂತ ಹೆಚ್ಚಾಗಿರಬಹುದು. ಆದ್ರಿಂದ ಇದರ ತನಿಖೆ CBIಗೆ ಆಗಬೇಕು. ಮೈಸೂರಿನಂತ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಹೆಸರಾಂತ ಪ್ರದೇಶದಲ್ಲಿ ಸಿದ್ದರಾಮಯ್ಯ ಅವರು ಎಂತ ಒಳ್ಳೆ ಕೆಲಸವನ್ನ ಮಾಡಬಹುದಾಗಿತ್ತು. ಇಂಥ ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಯಾರೂ ಇಲ್ಲ. ಸಿದ್ದರಾಮಯ್ಯ ಅವರು. ಓಕೆ, ರವಿಕುಮಾರ್ ಅವರು 10,000 ಕೋಟಿ ತನಕ ಹೋದರು. ಆಡಿಯೋ ಏನಿದೆ? ಬುಡಾ ಸಭೆಯಲ್ಲಿ ಏನಾಯಿತು? ನಟೇಶ್ ಯಾರು? ಅಂದಿನ ಮುಡಾ ಆಯುಕ್ತ ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ. ತುಂಬ ಅರ್ಥ ಆಗಲಿಕ್ಕಿಲ್ಲ, ಆದರೆ ಮುಡಾ ವಿಚಾರವನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಇದ್ದವರಿಗೆ ಇದು ಅರ್ಥ ಆಗುತ್ತೆ. ಕೇಳಿಸ್ಕೊಳ್ಳಿ, ಆಡಿಯೋ ಏನಿದೆ. ಓಕೆ, ದರ್ಶನ್ ವಿಚಾರ ಬಂತು ಅಂತ ನಾವು ಮುಡಾ ಅದನ್ನು ನಿಲ್ಲಿಸೋದಿಲ್ಲ. ಆಮೇಲೆ ವಾಲ್ಮೀಕಿ ನಿಗಮ ಹಗರಣ, ನೋ, ಅದೂ ನಿಲ್ಲಿಸೋದಿಲ್ಲ. ಆಮೇಲೆ ಪ್ರಜ್ವಲ್ ರೇವಣ್ಣ ವಿಚಾರ, ಸೂರಜ್ ರೇವಣ್ಣ ವಿಚಾರ, ನೋ, ಅದನ್ನು ನಿಲ್ಲಿಸೋದಿಲ್ಲ. ಹಾಗಂತ BJP ವಿರುದ್ಧ ಒಂದು ಆರೋಪ ಮಾಡಿದಾರಲ್ವಾ, ಅಂದರೆ ಕುಮಾರಸ್ವಾಮಿದು, ಆಮೇಲೆ ಶಶಿಕಲಾ ಜೊಲ್ಲೆ ಮೇಡಮ್ ಅವರ, ಆಮೇಲೆ ನಿರಾಣಿ ಅವರದ್ದು, ಜನಾರ್ದನ್ ರೆಡ್ಡಿ, ಈ ಒಂದು ಆರೋಪಗಳು, ಮತ್ತೊಂದು ಕಡೆ ಯಡಿಯೂರಪ್ಪನವರ ಪೋಕ್ಸೋ ಕೇಸ್, ಎಲ್ಲವನ್ನು ಕೂಡ ಕೊಡ್ತೀವಿ. ಎಲ್ಲವನ್ನು ಕೂಡ, ಯಾವುದನ್ನು ಮರೆಮಾಚು ಅಂತ ಪ್ರಶ್ನೆ ಇಲ್ಲ. ಈಗ ಮುಡಾ ವಿಚಾರಕ್ಕೆ ಬರೋಣ. ಮುಡಾ ಸೈಟ್ ಸಂಘರ್ಷದಲ್ಲಿ ಆಡಿಯೋ ವಾರ್ ಜೋರಾಗಿದೆ. ಏನು ಆಡಿಯೋ ಅಂದರೆ ಸೌಂಡು. ಕಾಂಗ್ರೆಸ್ ವಿರುದ್ಧ BJP ಆಡಿಯೋ ಬಾಂಬನ್ನು ಬಿಟ್ಟಿದೆ. ಏನದು? 2020 ನವೆಂಬರ್ 20ರಂದು ಮೂಡಾ ಸಭೆ ನಡೆದಿರುತ್ತೆ. ಆ ಮೂಡಾ ಸಭೆ ವೇಳೆ ಆ ಆಡಿಯೋವನ್ನು ರೆಕಾರ್ಡ್ ಮಾಡಿಟ್ಟಿರ್ತಾರೆ. ಸಾಧಾರಣವಾಗಿ ಯಾವುದೇ ಇಂಥ ದೊಡ್ಡ ಸಭೆಗಳಾದಾಗ ಒಂದು ಮಿನಿಟ್ಸ್ ಅಂತಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅದು ಮಿನಿಟ್ಸ್ ಅಂತಂದರೆ ಒಂದು ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ ನಂತರ ಅದರಲ್ಲಿ ಆಡಿಯೋ ಒಂದು ಇಟ್ಟಿರ್ತಾರೆ. ಅದೆಲ್ಲ ಆದ ನಂತರ ಒಂದು 5 ಗಂಟೆ ಮೀಟಿಂಗ್ ಆದರೂ ಕೂಡ ಒಂದು ಪೇಜಲ್ಲಿ ಮಿನಿಟ್ಸ್ ಏನೆಲ್ಲ ಆಯಿತು. ಮಿನಿಟ್ಸ್ ಅಂದರೆ ಇದು ಹಿಂಗಾಯಿತು, 2 ಹಿಂಗಾಯಿತು, 3 ಹಿಂಗಾಯಿತು, ಮುಖ್ಯಾಂಶಗಳು ಅಂತ ಮಿನಿಟ್ಸ್ ಅಂದರೆ, ಅಷ್ಟೇ, ಬೇರೆ ಏನು ತಲೆಕೆಡಿಸ್ಕೋಬೇಡಿ. ಅವತ್ತು ಆ ಆಡಿಯೋ ರೆಕಾರ್ಡ್ ಮಾಡಿದ್ರಲ್ಲ, ಅದನ್ನು ಇವತ್ತು BJP ರಿಲೀಸ್ ಮಾಡಿದೆ. ಅದರಲ್ಲಿ ಏನಿದೆ? ಅಂದಿನ ಸಭೆಯಲ್ಲಿ 50-50 ಬಗ್ಗೆ ಚರ್ಚೆ ಆಗಿರಲಿಲ್ಲ. 50-50 ಅಡಿ ನಿವೇಶನ ಕೊಡುವ ಬಗ್ಗೆ ತೀರ್ಮಾನ ಮಾಡಿಲ್ಲ. ಸಭೆಯಲ್ಲಿ ನಿರ್ಣಯ ಮಾಡದೆ ಸುಳ್ಳು ಹೇಳಿದ್ದಾರೆ ಸಿದ್ದರಾಮಯ್ಯ ಅಂತೇಳಿ ಈಗ ಸಿದ್ದರಾಮಯ್ಯನವರು ಸುಳ್ಳು ರಾಮಯ್ಯ ಅಂತೇಳಿ BJP MLC ರವಿಕುಮಾರ್ ಕಿಡಿಕಾರಿದ್ದಾರೆ. ಅಲ್ಲಿ ನಿರ್ಣಯವೇ ಆಗಿಲ್ಲ, ನೀವು ಪತ್ರದಲ್ಲಿ ಬರ್ಕೊಂಡಿದ್ದೀರಿ 50-50 ಅಂತೇಳಿ. ಹೆಂಗಾಯಿತು ನಿರ್ಣಯ? ಒಳ್ಳೆ ಲಾ ಪಾಯಿಂಟ್ ಹಾಕಿದ್ದಾರೆ ರವಿಕುಮಾರ್, ಕೇಳಿಸ್ಕೊಳ್ಳಿ. 50 ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಬೋರ್ಡ್ನಲ್ಲಿ ನಿರ್ಣಯನೇ ಆಗಿಲ್ಲ, ನಿರ್ಣಯ ಆಯಿತು ಅಂತ ಅಧಿಕಾರಿ ಸುಳ್ಳು ಹೇಳ್ತಾರೆ, ಆದೇಶಕ್ಕೆ ಸಹಿ ಮಾಡ್ತಾರೆ. ಇದೊಂದು ಫೇಕ್ ಆದೇಶ, ಇದೊಂದು ಫೇಕ್ ಆದಂತ, ಇದೊಂದು ಫೇಕ್ ಡಾಕ್ಯುಮೆಂಟ್, ಫೇಕ್ ರೆಸೊಲ್ಯೂಷನ್. ಸಾವಿರಾರು ಸೈಟ್ಗಳು ವಿತರಣೆ ಆಗಿದೆ ಇದರ ಆಧಾರದ ಮೇಲೆ, ಸಾವಿರಾರು ಕೋಟಿ ರೂಪಾಯಿ. ಬಹುಶಃ ಇದರ ಒಂದು ಅಂದಾಜು ಮಾಡೋದಾದ್ರೆ ಸುಮಾರು ಒಂದು 10,000 ಕೋಟಿಗಿಂತ ಹೆಚ್ಚಾಗಿರಬಹುದು. ಆದ್ರಿಂದ ಇದರ ತನಿಖೆ CBIಗೆ ಆಗಬೇಕು. ಮೈಸೂರಿನಂತ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಹೆಸರಾಂತ ಪ್ರದೇಶದಲ್ಲಿ ಸಿದ್ದರಾಮಯ್ಯ ಅವರು ಎಂತ ಒಳ್ಳೆ ಕೆಲಸವನ್ನ ಮಾಡಬಹುದಾಗಿತ್ತು. ಇಂಥ ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಯಾರೂ ಇಲ್ಲ. ಸಿದ್ದರಾಮಯ್ಯ ಅವರು. ಓಕೆ, ರವಿಕುಮಾರ್ ಅವರು 10,000 ಕೋಟಿ ತನಕ ಹೋದರು. ಆಡಿಯೋ ಏನಿದೆ?
ಮುಡಾ ಸಭೆಯಲ್ಲಿ ಏನಾಯಿತು? ನಟೇಶ್ ಯಾರು? ಅಂದಿನ ಮುಡಾ ಆಯುಕ್ತ ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ. ತುಂಬ ಅರ್ಥ ಆಗಲಿಕ್ಕಿಲ್ಲ, ಆದರೆ ಮುಡಾ ವಿಚಾರವನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಇದ್ದವರಿಗೆ ಇದು ಅರ್ಥ ಆಗುತ್ತೆ. ಕೇಳಿಸ್ಕೊಳ್ಳಿ, ಆ ಆಡಿಯೋ ಏನಿದೆ.